ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಓಕೆ, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಎರಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಯ್ತಾ, ನಮ್ಮಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ಥರ ನಾನು ಮಾಡಿ ತೋರಿಸ್ತೀನಿ ಎರಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. ಬನ್ನಿ, ಈಗ ಎರಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಏನಪ್ಪಾ ಅಂತಂದ್ರೆ ನಾನು ಒಂದು 8 ಎರಳಿಕಾಯಿ ತೊಗೊಂಡಿದ್ದೀನಿ. ಇದನ್ನ 8 ಎರಳಿಕಾಯಿ ತೊಗೊಂಡು ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ. ನೋಡಿ, ಈ ಥರ ಈ ಥರ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಈಗ ಸ್ಮಾಲ್ ಕೂಡ ತುಂಬ ಚಿಕ್ಕದಾಗೋದನ್ನು ಕೂಡ ಕಟ್ ಮಾಡಿ ಇಟ್ಕೋಬೋದು. ಇದೇನು ಅಂದರೆ 1 ವೀಕ್ ಕಟ್ ಮಾಡಿಬಿಟ್ಟಿರೋದು. ಇದು ಕಟ್ ಮಾಡಿಬಿಟ್ಟು ಇದ್ರೊಳಗೆ ಬಾಕ್ಸಲ್ಲಿ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ 3 ಇಡಿ 8 ಎರಳಿಕಾಯಿ ಹಾಕೊಂಡಿದ್ದೀನಿ. ಅದಕ್ಕೆ 3 ಇಡಿ ಹಳ್ಳು ಉಪ್ಪು ಯೂಸ್ ಮಾಡ್ಬೇಕು. ಇದಕ್ಕೆ ಕಲ್ಲುಪ್ಪು ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಸಾಲ್ಟ್ ಪೌಡರ್ ಯೂಸ್ ಮಾಡಂಗಿಲ್ಲ, ಹರಳುಪ್ಪು. ಓಕೆನಾ? ಇದು 3 ಇಡಿ ಹಾಕಬೇಕು. 3 ಇಡಿ ಹಾಕಿ ಇದನ್ನು 1 ವೀಕ್ ಹಾಗೆ ಇಡಬೇಕು. ಆಯ್ತಾ? ಕ್ಯಾಪ್ ಓಪನ್ ಮಾಡಬಾರ್ದು. ಆದರೆ 1 ವೀಕಲ್ಲಿ 2 ಡೇಸ್ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಈಗ ಇದ್ರದ್ದು ಮುಗೀತು. 1 ವೀಕ್ ಆದ್ಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕೋದು. ಓಕೆನಾ? ನೆಕ್ಸ್ಟು ಇದಕ್ಕೆ ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಯೂಸ್ ಮಾಡೋದು ಅಂತಂದರೆ ಅರಿಶಿನ, ಮೆಂತ್ಯ, ನೆಕ್ಸ್ಟ್ ಜೀರಿಗೆ ಮತ್ತು ಉಪ್ಪು ಮತ್ತು ಮೆಣಸಿನ್ಕಾಯಿ. ಆಯಿತಾ? ಈ ಥರ ಖಾರದ ಮೆಣಸಿನ್ಕಾಯಿ. ಆಯಿತಾ? ಇದಿಷ್ಟು. ನಾನು ಇದೇನು ಅಂತಂದರೆ ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ 8 ಎರಳಿಕಾಯಿಗೆ ಬಂದು ಈಗ 2 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದೇನು ಅಂತಂದರೆ ಸ್ವಲ್ಪ ಬ್ರೌನಿಷ್ ಬರೋವರೆಗೆ ಹುರಿದ್ಬಿಟ್ಟು ಆಮೇಲೆ ಇದನ್ನು ಪೌಡರ್ ಮಾಡಿ ಮೊದಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೆಣಸಿನ್ಕಾಯಿ. ಇದೆ ಮೆಣಸಿನ್ಕಾಯಿ. ಈಗ 8 ಎರಳಿಕಾಯಿಗೆ ಬಂದು ಒಂದು 150 ಗ್ರಾಮ್ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿನೇ ಯೂಸ್ ಮಾಡಬೇಕು. ನೋಡಿ ಈ ಥರ ಇದನ್ನೇ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಏನಿಲ್ಲ, ಇದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ಹಾಕೋದು ಮಿಕ್ಸ್ ಮಾಡಿ. ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಎಷ್ಟು ಅಂತಂದರೆ ಇದಕ್ಕೆ ಒಂದು 2 ಗಡ್ಡೆ, ಸುಮಾರಾಗಿ ದಪ್ಪಾಗಿರುತ್ತಲ್ಲ ಅದು, 2 ಬೆಳ್ಳುಳ್ಳಿ ಗಡ್ಡೆ ತಗೊಳ್ಳಿ. ಅದು ಮತ್ತೆ ಒಣಮೆಣಸಿನ್ಕಾಯಿ. ನೀರೇನು ಯೂಸ್ ಮಾಡಂಗಿಲ್ಲ ಇದಕ್ಕೆ. ಇದರಲ್ಲಿ ಇರುತ್ತಲ್ವಾ ಈ ಥರ, ನೋಡಿ ಈ ಥರ ಇದೆಯಲ್ಲ ಜ್ಯೂಸ್, ಇದರದ್ದೇ ಜ್ಯೂಸನ್ನ ಇದಕ್ಕೆ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಫಸ್ಟೇ. ಆಯ್ತಾ? ಇಷ್ಟೇ. ನೆಕ್ಸ್ಟ್ ಇವಾಗ ಇದು ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ನೆಕ್ಸ್ಟು ಇದನ್ನ ಓಕೆ ಜಸ್ಟಿಗೆ ಇದು ಬೆಂಕಿ ಏನು ಯೂಸ್ ಮಾಡಂಗಿಲ್ಲ. ಆಯ್ತಾ? ಜಸ್ಟ್ ಮಿಕ್ಸ್ ಮಾಡೋದಷ್ಟೇ, ಸುಮ್ಮನೆ ಸ್ಟವ್ ಮೇಲೆ ಇಟ್ಟಿರೋದಷ್ಟೇ. ಇದನ್ನ ಜಸ್ಟ್ ಈ ಥರ ರುಬ್ಬಿ ಇಟ್ಕೊಂಡಿರೋದನ್ನ ಮಿಕ್ಸ್ ಮಾಡೋದಷ್ಟೇ. ಇಟ್ಕೊಂಡಿರೋ ಮೆಣಸಿನ್ಕಾಯಿ ಖಾರನ ಜಸ್ಟ್ ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಓಕೆ, ಇದಕ್ಕೆ 2 ಸ್ಪೂನು ಅರಿಶಿನ ಹಾಕಬೇಕು. ಓಕೆ, ಅರಿಶಿನ ಅಷ್ಟೇ. ಜಸ್ಟ್ ಇದನ್ನ ಮಿಕ್ಸ್ ಮಾಡೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಆಯ್ತಾ? ಇಷ್ಟೇ ಈಸಿ ಉಪ್ಪಿನಕಾಯಿ ಮಾಡೋದು, ತುಂಬಾನೇ ಈಸಿ. ಮತ್ತೆ ಇದೇನು ಅಂತ ಅಂದರೆ ಮತ್ತೆ ಒಂದು ಬಾಕ್ಸ್ನಲ್ಲಿ ತುಂಬಿಡ್ಬೇಕು. ಇಲ್ಲಾಂದರೆ ನೀವು ಪಿಂಗಾಣಿ ಬರುತ್ತಲ್ವಾ, ಪಿಂಗಾಣಿದು ಅಂತ, ಅದರಲ್ಲಾದ್ರೂ ನೀವು ಯೂಸ್ ಮಾಡಿ ಫಿಲ್ ಮಾಡಿ ಇಟ್ಕೊಬೋದು. 4 ಡೇಸ್ ಕೂಡ ನೀವು ಅದನ್ನು ಓಪನ್ ಮಾಡಿಡಬೇಡಿ. ಅದೇ ಥರ ಜಸ್ಟ್ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಬಿಡಿ. ಅಷ್ಟು ಚೆನ್ನಾಗೆಲ್ಲ ಖಾರ ಎಲ್ಲ ಮಿಕ್ಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೊಂದುತ್ತೆ. ನೆಕ್ಸ್ಟ್ ಈ ಥರ ಉಪ್ಪಿನಕಾಯಿ ಎಲ್ಲ ರೆಡಿ, ಖಾರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಒಂದು ಪಿಂಗಾಣಿ ಬಾಕ್ಸಿಗೆ ಹಾಕಿ ಇಟ್ಕೊಡಿ. ನಾವು ಎಷ್ಟು ದಿನಗಳಾದ್ರೂ ಯೂಸ್ ಮಾಡಬಹುದು. ಯಾಕಂದ್ರೆ ನಾವು ಅದಕ್ಕೊಂದು ಸ್ವಲ್ಪ ವಾಟರ್ ಏನು ಯೂಸ್ ಮಾಡಿರಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಇದು ಪಿತ್ತ ತೆಗೆದಾಕುತ್ತೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲ. ಓಕೆ, ಅದೇ ನಿಂಬೆಕಾಯಿ ಉಪ್ಪಿನಕಾಯಿ ತಿಂದರೆ ಪಿತ್ತ ಆಗುತ್ತೆ ಅಂತಾರೆ. ಅದೇ ಎರಳಿಕಾಯಿ ಉಪ್ಪಿನಕಾಯಿ ಏನಾದರೂ ಮಾಡಿ ಊಟಕ್ಕೆ ಉಪ್ಪಿನಕಾಯಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಷ್ಟೇ ಊಟ ಆದ್ರೂ ಏನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಉಪ್ಪಿನಕಾಯಿ ಇದ್ರೆ ಸಾಕು, ತುಂಬ ಚೆನ್ನಾಗಿ ಊಟ ಮಾಡ್ಬೋದು ಹೊಟ್ಟೆ ತುಂಬ. ಓಕೆ, ಸೊ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಓಕೆ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರು ನ್ಯೂ ಮೆಂಬರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಕಮೆಂಟ್ಸ್ ಕೊಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.